My dear friends, today we have a wonderful promise from Psalm 41:1. ಪ್ರಿಯ ಸ್ನೇಹಿತರೆ, ನಮಗೆ ನೇಮಕವಾದ ಸುಂದರವಾದ ವಾಗ್ದಾನ ವಚನವು ಕೀರ್ತನೆಗಳು 41 ವಚನದಲ್ಲಿದೆ. Blessed are those who have regard for the weak. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು. Many times we may think, why should I help the weak? ಅನೇಕ ಆವರ್ತಿ ನಾವು ನೆನೆಸುತ್ತೇವೆ, ದಿಕ್ಕಿಲ್ಲದವರಿಗೆ ಯಾಕೆ ದಯೆ ತೋರಿಸಬೇಕು, Why should I help the poor ಬಡವರಿಗೆ ನಾವು ಏಕೆ ಸಹಾಯ ಮಾಡಬೇಕು, and those in need? ಅಗತ್ಯದಲ್ಲಿರುವವರಿಗೂ Somebody else will take care of them. ಬೇರೆ ಯಾರಾದರೂ ಅವರನ್ನು ನೋಡಿಕೊಳ್ಳುತ್ತಾರೆ. Somebody else will provide for them. ಬೇರೆಯವರು ಯಾರಾದರೂ ಅವರಿಗೆ ಕೊಡುತ್ತಾರೆ. Let me take care of my own family. ನನ್ನ ಕುಟುಂಬವನ್ನು ನಾನು ಮೊದಲು ನೋಡಿಕೊಳ್ಳುತ್ತೇನೆ. I have so many problems of my own. ನನ್ನದೇ ಆದ ತೊಂದರೆಗಳು ನನಗೆ ಬೇಕಾದಷ್ಟಿವೆ. But Jesus says in Matthew 25, ಆದರೆ ಯೇಸು ಮತ್ತಾಯ 25ರಲ್ಲಿ ಹೀಗೆ ಹೇಳುತ್ತಾನೆ, whatever you do to the least of these brothers and sisters of mine, you do for me. ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು. So when we help the weak, ಆದ್ದರಿಂದ ನಾವು ದಿಕ್ಕಿಲ್ಲದವರಿಗೆ ಸಹಾಯ ಮಾಡುವಾಗ, when we help those who don't have a voice, ಧ್ವನಿ ಇಲ್ಲದವರಿಗೆ ನಾವು ಸಹಾಯ ಮಾಡುವಾಗ we are serving the Lord. ನಾವು ದೇವರ ಸೇವೆ ಮಾಡುತ್ತೇವೆ. We are doing it for the Lord. ಅದನ್ನು ನಾವು ದೇವರಿಗಾಗಿ ಮಾಡುತ್ತೇವೆ. There's a wonderful testimony of a dear family who did the same. ಒಂದು ಪ್ರೀತಿಯುಳ್ಳ ಕುಟುಂಬವು ಅದ್ಭುತವಾದ ಇಂಥ ಸಾಕ್ಷಿಯನ್ನು ಹೇಳುತ್ತದೆ. A sister named Paramjeet from Gurdaspur shared her testimony. ಗುರುದಾಸ್ಪುರ್ನಲ್ಲಿರುವ ಸಹೋದರಿ ಪರಂಜಿತ್ ತಮ್ಮ ಸಾಕ್ಷಿಯನ್ನು ಹೀಗೆ ಹಂಚಿಕೊಳ್ಳುತ್ತಾರೆ. She had been connected to Jesus calls for 25 years. ಕಳೆದ 25 ವರ್ಷಗಳಿಂದ ಯೇಸು ಕರೆಯುತ್ತಾನೆಯೊಂದಿಗೆ ಸಂಪರ್ಕದಲ್ಲಿದ್ದಾರೆ. All her younger sisters were married and had wonderful family lives. ಅವರ ತಂಗಿಯಂದಿರೆಲ್ಲರೂ ಮದುವೆಯಾಗಿ ಉತ್ತಮ ದಾಂಪತ್ಯ ಜೀವಿತವನ್ನು ನಡೆಸುತ್ತಿದ್ದಾರೆ. But she didn't get a life partner for so many years. ಆದರೆ ಅವರಿಗೆ ಅನೇಕ ವರ್ಷಗಳ ಕಾಲ ಬಾಳ ಸಂಗಾತಿ ದೊರಕಲಿಲ್ಲ. For years and years she waited. ಅನೇಕ ವರ್ಷಗಳ ಕಾಲ ಅವರು ಕಾದರು. Many people were asking her, why are you not getting married? Where is your God? ಅನೇಕರು ಅವರಲ್ಲಿ ಕೇಳುತ್ತಿದ್ದರು, ಯಾಕೆ ನಿನಗೆ ಮದುವೆ ಆಗುತ್ತಿಲ್ಲ, ನಿನ್ನ ದೇವರು ಎಲ್ಲಿದ್ದಾರೆ? I fasted and prayed and asked God for one request. ನಾನು ಉಪವಾಸವಿದ್ದು ಪ್ರಾರ್ಥಿಸಿ ದೇವರಲ್ಲಿ ಇದೊಂದನ್ನೇ ಕೇಳಿಕೊಂಡೆ, Lord, give me a godly life partner. ಭಯಭಕ್ತಿಯುಳ್ಳ ಬಾಳ ಸಂಗಾತಿಯನ್ನು ದಯಪಾಲಿಸು ದೇವರೇ ಎಂದು. 10 years passed like this. ಹೀಗೆ 10 ವರ್ಷಗಳೇ ಕಳೆದವು. In the midst of this, she wrote an email to Dr. Paul Dinakaran. ಇದರ ಮಧ್ಯದಲ್ಲಿ ಡಾಕ್ಟರ್ ಪೌಲ್ ದಿನಕರನ್ ರವರಿಗೆ ಇಮೇಲ್ ಕಳುಹಿಸಿದರು. And when she got the reply, she had so much of peace in her heart. ಅವರಿಂದ ಉತ್ತರವನ್ನು ಪಡೆದುಕೊಂಡ ತರುವಾಯ ಮನಸ್ಸಿನಲ್ಲಿ ಶಾಂತಿ ಆವರಿಸಿತು. Dr. Paul had written her saying that surely there is an end, your hope will not be cut off. ಆ ಇಮೇಲ್ನಲ್ಲಿ ಹೀಗೆ ಬರೆದಿತ್ತು, ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಗೆ ಉತ್ತರವಿದೆ, ನಿನ್ನ ನಂಬಿಕೆ ವ್ಯರ್ಥವಾಗದು ಎಂದು. And God has plans to prosper you. ನಿನ್ನ ಸಮೃದ್ಧಿಗಾಗಿ ಹಿತಕ್ಕಾಗಿ ದೇವರು ಯೋಜನೆಗಳನ್ನು ಮಾಡಿದ್ದಾನೆ. She held on to these promises. ಈ ವಾಗ್ದಾನಗಳನ್ನು ಆಕೆ ಗಟ್ಟಿಯಾಗಿ ಹಿಡಿದುಕೊಂಡಳು. And in 2009, when she was 44 years old, she got married to Mr. Peter. 2009ರಲ್ಲಿ ಅವರು 44 ವರ್ಷ ಪ್ರಾಯದವರಾಗಿರುವಾಗ ಪೀಟರ್ ಎಂಬವರೊಂದಿಗೆ ಮದುವೆಯಾದರು. They had a wonderful, happy married life. ಅದ್ಭುತವಾದ ಸಂತೋಷದ ದಾಂಪತ್ಯ ಜೀವಿತ ಅವರದಾಗಿತ್ತು. As soon as they got married, they enrolled in the family blessing plan. ಮದುವೆಯಾದ ಕೂಡಲೇ ಕುಟುಂಬ ಆಶೀರ್ವಾದ ಯೋಜನೆಯಡಿ ತಮ್ಮನ್ನು ನೋಂದಾಯಿಸಿಕೊಂಡರು. Her husband had a wonderful job in the electricity board. ವಿದ್ಯುತ್ ಮಂಡಳಿಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಅವರ ಗಂಡ ಕೆಲಸ ಮಾಡುತ್ತಿದ್ದರು. And he was a godly man. ದೇವರ ಭಯಭಕ್ತಿಯುಳ್ಳ ಮನುಷ್ಯನು ಅವನಾಗಿದ್ದನು. But for 5 years, they could not conceive. ಆದರೆ 5 ವರ್ಷಗಳು ಕಳೆದರೂ ಆಕೆ ಗರ್ಭಧರಿಸಲಿಲ್ಲ. They were heartbroken. ಅವರ ಮನಸ್ಸು ಮುರಿದು ಹೋಯಿತು. They had lost all hope. ಎಲ್ಲಾ ನಿರೀಕ್ಷೆಯನ್ನು ಅವರು ಕಳೆದುಕೊಂಡರು. They were worried it is because of our age. ನಮಗೆ ವಯಸ್ಸು ಹೆಚ್ಚಾಗಿರುವುದರಿಂದ ಹೀಗಾಗಿದೆ ಎಂದು ಅಂದುಕೊಂಡರು. We may never be able to have children. ನಮಗೆ ಇನ್ನು ಮಕ್ಕಳಾಗಲು ಸಾಧ್ಯವಿಲ್ಲ ಎಂದು ಅಂದುಕೊಂಡರು. But even during this, ಆದರೆ ಇದರ ಮಧ್ಯೆಯೂ they decided to support the children through Sisha. ಸೀಶಾದ ಮೂಲಕ ಮಕ್ಕಳಿಗೆ ಸಹಾಯ ಮಾಡಲು ಬಯಸಿದರು. Poor children who had no hope. ಯಾವುದೇ ನಿರೀಕ್ಷೆ ಇಲ್ಲದ ಬಡ ಮಕ್ಕಳಿಗೆ ಸಹಾಯ. To their surprise, within 2 months they conceived. ಅವರಿಗೆ ಆಶ್ಚರ್ಯವಾಗುವಂತೆ 2 ತಿಂಗಳಲ್ಲಿ ಆಕೆ ಗರ್ಭ ತಾಳಿದಳು. Right after supporting those children,
ಆ ಮಕ್ಕಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ ಕೂಡಲೇ In 2015, she gave birth to a beautiful girl child. 2015ರಲ್ಲಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಆಕೆ ಜನ್ಮವಿತ್ತಳು. And they called her Mahima. ಮತ್ತು ಆ ಮಗುವನ್ನು ಮಹಿಮಾ ಎಂದು ಕರೆದರು. Today, she has grown into a beautiful girl ಇಂದು ಆ ಮಗುವು ಬೆಳೆದು ಒಂದು ಸುಂದರವಾದ ಹುಡುಗಿಯಾಗಿದ್ದಾಳೆ. with so many talents for the Lord. ದೇವರ ಮಹಿಮೆಗಾಗಿ ಅನೇಕ ವರಗಳು ಅವಳಿಗಿವೆ. And God has given her wisdom and lifted her up in her class. ದೇವರು ಆಕೆಗೆ ಜ್ಞಾನವನ್ನು ನೀಡಿ ಆಕೆಯ ತರಗತಿಯಲ್ಲಿ ಆಕೆಯನ್ನು ಮೇಲಕ್ಕೆತ್ತಿದ್ದಾನೆ. Yes, my dear friends, as they had been a blessing to all those little children. ನನ್ನ ಪ್ರಿಯ ಸ್ನೇಹಿತರೆ, ಹೇಗೆ ಅವರು ಆ ಬಡ ಮಕ್ಕಳಿಗೆ ಆಶೀರ್ವಾದವಾದರು. God blessed Mrs. Paramjeet and Mr. Peter with a beautiful girl. ಆಗ ದೇವರು ಪರಂಜಿತ್ ಮತ್ತು ಪೀಟರ್ ಅವರಿಗೆ ಒಂದು ಸುಂದರವಾದ ಹೆಣ್ಣು ಮಗುವನ್ನು ದಯಪಾಲಿಸಿದನು. They thought all their hope was lost. ಅವರು ತಮ್ಮ ಎಲ್ಲಾ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದರು. But when they had mercy for the little ones, ಆದರೆ ಅವರು ಬಡ ಮಕ್ಕಳಿಗೆ ಕರುಣೆಯನ್ನು ತೋರಿದಾಗ, for those that the world deems as weak, ಲೋಕವು ಬಲಹೀನರು ಎಂದು ಕಾಣುವ ಆ ಬಡ ಮಕ್ಕಳಿಗೆ God blessed them with a wonderful child. ದೇವರು ಅದ್ಭುತವಾಗಿ ಅವರಿಗೆ ಮಗುವನ್ನು ದಯಪಾಲಿಸಿದನು. The blessing that they were waiting and longing for. ಅವರು ಕಾಯುತ್ತಿದ್ದ, ಆಸೆ ಪಡುತ್ತಿದ್ದ ಆಶೀರ್ವಾದವನ್ನು ದಯಪಾಲಿಸಿದನು. Today, when you have mercy towards the weak, ಇಂದು ದಿಕ್ಕಿಲ್ಲದವರಿಗೆ ನೀವು ಕರುಣೆ ತೋರಿಸುವಾಗ God will bless you with a wonderful blessing. ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸುವನು. Whatever you're praying and longing for, ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ, ಪ್ರಾರ್ಥಿಸುತ್ತಿದ್ದೀರೋ, God will give it to you ದೇವರು ಅದನ್ನು ನಿಮಗೆ ದಯಪಾಲಿಸುವನು. as you do whatever you can for the little ones as you do for the Lord. ಅಲ್ಪರಾದವರಿಗೆ ನೀವು ಏನನ್ನು ಮಾಡುತ್ತೀರೋ ಅದು ದೇವರಿಗೆ ಮಾಡಿದಂತೆ. Whatever you do for the weak as you do it for the Lord. ದಿಕ್ಕಿಲ್ಲದವರಿಗೆ ಏನು ಮಾಡುತ್ತೀರೋ ಅದು ದೇವರಿಗೆ ಮಾಡಿದಂತೆ. Today, let us receive this wonderful miracle and blessing from Him. ಇಂದು ಈ ಅದ್ಭುತವನ್ನು, ಆಶೀರ್ವಾದವನ್ನು ದೇವರಿಂದ ಪಡೆದುಕೊಳ್ಳುವ. Lord, today as they make this commitment to do for the little ones, the weak, as they do for you, ದೇವರೇ, ದಿಕ್ಕಿಲ್ಲದವರಿಗೆ, ಅಲ್ಪರಾದವರಿಗೆ ಸಹಾಯ ಮಾಡುತ್ತೇವೆಂದು ಇವರು ಒಪ್ಪಿಸಿಕೊಟ್ಟಿರುವಾಗ honor them and reward them. ಇವರನ್ನು ಸನ್ಮಾನಿಸಿ ಬಹುಮಾನವನ್ನು ದಯಪಾಲಿಸು. Bless the heart that they have to serve and to help and to give. ಸೇವೆ ಮಾಡುವ, ಸಹಾಯ ಮಾಡುವ, ಕೊಡುವ ಮನಸ್ಸುಗಳನ್ನು ಆಶೀರ್ವದಿಸು ದೇವರೇ. Honor them and give them the blessing that they are waiting for. ಅವರನ್ನು ಸನ್ಮಾನಿಸಿ ಅವರು ಕಾಯುತ್ತಿರುವ ಆಶೀರ್ವಾದವನ್ನು ದಯಪಾಲಿಸು. As though they are doing it for you. ನಿನಗೋ ಎಂಬಂತೆ ಅವರು ಸೇವೆ ಮಾಡುತ್ತಿದ್ದಾರೆ. Honor them, Lord. ಅವರನ್ನು ಸನ್ಮಾನಿಸು ದೇವರೇ. And bless them. ಮತ್ತು ಅವರನ್ನು ಆಶೀರ್ವದಿಸು. Today, we thank you for this promise. ಇಂದು ಈ ಆಶೀರ್ವಾದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. And thank you for the wonderful reminder. ಇದನ್ನು ನಮಗೆ ನೆನಪಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. Help us to remember this each day. ಪ್ರತಿದಿನ ನಾವು ಇದನ್ನು ನೆನಪಿಸಿಕೊಳ್ಳುವಂತೆ ಮಾಡು. And always do to others as we do it for you, Lord. ಯಾವಾಗಲೂ ಇತರರಿಗೆ ಮಾಡುವುದನ್ನು ನಿನಗೆ ಮಾಡುತ್ತಿದ್ದೇವೆಂದು ನೆನಪಿಸಿಕೊಳ್ಳುವಂತೆ ಮಾಡು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. If you would like to help children like these through Sisha, ಸೀಶಾದ ಮೂಲಕ ಇಂಥ ಮಕ್ಕಳಿಗೆ ಸಹಾಯ ಮಾಡಲು ನೀವು ಬಯಸುವುದಾದರೆ watch this video. ಈ ವಿಡಿಯೋವನ್ನು ವೀಕ್ಷಿಸಿ. Through Sisha Humanitarian, we have opened our doors to serve the little children who have no hope in life, who are lost, who are forsaken, and who do not have parents who would lead them in life. We care for the women who are forsaken, the widows, the disabled, the physically challenged, and the women who have been cast out, and build a beautiful future with hope and the ability to stand on their own legs, to support themselves, and even to care for others, including their families. For those who are looked down by society, people who are transgenders, and people who are alcoholics, and people who have lost their mental stability and gone into depression, and even children who suffer from dyslexia. Yes,
our wellness program cares for them. We care for those who lose their houses because of natural calamities. And we could build houses for those who lost their houses and were in the streets and living under the trees. And today they have so much joy to have their own home and a door which they could lock and keep their girls secure within and grow their children to have a respectable stature in life. We care for those who are sick and who have no way to find solutions for their problems afflicted by sickness, pain, and physical deficiencies and weaknesses. Not one person who comes to us should go back with tears. Not one should be lost. Thank you for standing with us in this mission. Precious Sister Jayama, thank you for your thank offering, which is a blessing to millions of people. ಪ್ರಿಯ ಜಯಮ್ಮ, ನಿಮ್ಮ ಕೃತಜ್ಞತಾ ಕಾಣಿಕೆಗೆ ಧನ್ಯವಾದಗಳು. ಲಕ್ಷಾಂತರ ಜನರು ನಿಮ್ಮ ಕಾಣಿಕೆ ಮುಖಾಂತರ ಆಶೀರ್ವಾದವನ್ನು ಹೊಂದಿದ್ದಾರೆ. According to Jeremiah 31:14, my people will be filled with my bounty, declares the Lord. ಯೆರೆಮೀಯ 31:14 ಪ್ರಕಾರ, ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು ಎಂಬುದಾಗಿ ಕರ್ತನು ಹೇಳುತ್ತಾನೆ. Father, bless Sister Jayama with spiritual blessings, family blessings, and good eyesight in Jesus' name by the power of God. ತಂದೆಯೇ, ಜಯಮ್ಮರವರಿಗೆ ಆತ್ಮಿಕ ಹಾಗೂ ಕುಟುಂಬ ಆಶೀರ್ವಾದದಿಂದ ಆಶೀರ್ವದಿಸು ಮತ್ತು ಯೇಸುವಿನ ನಾಮದಲ್ಲಿ ದೇವರ ಬಲದಿಂದ ಒಳ್ಳೆಯ ಕಣ್ಣು ದೃಷ್ಟಿ ನೀಡು. Brother Premana, have transformation. Let every addiction go in Jesus' name and let there be peace. ಸಹೋದರ ಪ್ರೇಮಣ್ಣ ರವರಿಗೆ ರೂಪಾಂತರ ನೀಡು. ಯೇಸುವಿನ ನಾಮದಲ್ಲಿ ಎಲ್ಲ ಚಟಗಳು ಬಿಟ್ಟು ಹೋಗಲಿ, ಅಲ್ಲಿ ಶಾಂತಿ ನೆಲೆಸಲಿ. And Muthu and Suchitra have a unified, joyous married life full of peace and good health. ಮುತ್ತು ಹಾಗೂ ಸುಚಿತ್ರಗೆ ಹೊಂದಾಣಿಕೆ ಹಾಗೂ ಸಂತೋಷಭರಿತವಾದ ವಿವಾಹ ಜೀವನ ನೀಡು. ಶಾಂತಿ ಹಾಗೂ ಒಳ್ಳೆಯ ಆರೋಗ್ಯ ದಯಪಾಲಿಸು. Pooja Santosh have harmony in the family life and peace. Santosh have an own house and get a good job in Jesus' name. ಪೂಜಾ ಸಂತೋಷ್ಗೆ ಶಾಂತಿ ಹಾಗೂ ಕುಟುಂಬದಲ್ಲಿ ಸಮರಸ ಉಂಟಾಗಲಿ ಮತ್ತು ಸಂತೋಷ್ಗೆ ಒಂದು ಸ್ವಂತ ಮನೆ ಸಿಗಲಿ ಹಾಗೂ ಒಳ್ಳೆಯ ಕೆಲಸ ಯೇಸುವಿನ ನಾಮದಲ್ಲಿ ದೊರಕಲಿ. Yeshua have wisdom and great success in Jesus' name. Amen. ಯೇಸುವಾಗೆ ಒಳ್ಳೆಯ ಜ್ಞಾನ ಹಾಗೂ ಉನ್ನತಿಯನ್ನು ನೀಡು. ಯೇಸುವಿನ ನಾಮದಲ್ಲಿ ಆಮೇನ್. God bless you.